ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ಯೂಟ್ಯೂಬ್ ಚಾನಲ್. ನಾನಿವತ್ತು ಕೇವಲ ಒಂದು 5 ಮಿನಿಟ್ಸಲ್ಲಿ ಆಗುವಂಥ ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ. ನೀವೇನೋ ಮಕ್ಳುಗಳೇನು ಸ್ಕೂಲಿಂದ ಬಂದಾಗ ಕೇಳಿದ್ರೆ 5 ಮಿನಿಟ್ಸಲ್ಲೇ ಮಾಡ್ಕೊಡ್ಬೋದು. ಇದಕ್ಕಂಥ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ. ನಾನು ಈ ಪಾಪ್ಕಾರ್ನ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಮ ಚಾನಲಲ್ಲಿ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ. ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ಕಮೆಂಟ್ಸ್ ಹಾಕ್ತಾಯಿರಿ. ನಿಮಗೆ ಯಾವ ಡಿಶ್ ಬೇಕು, ರೆಸಿಪಿಗಳು, ನಿಮ್ಗೆ ಏನು ವೀಡಿಯೋ ಬೇಕು ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನನಗೆ ಗೊತ್ತಿದ್ದರೆ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪಾಪ್ಕಾರ್ನ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಪಾಪ್ಕಾರ್ನ್, ಇದು ಮಾಮೂಲಿ ಜೋಳ ಅಲ್ಲ, ಇದು ಪಾಪ್ಕಾರ್ನ್ ಜೋಳ ಅಂತ ಕೇಳಿದ್ರೆ ಸಿಗುತ್ತೆ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು. ಇದು 100 ಗ್ರಾಮ್ಗೆ ಒಂದು 25 ರೂಪಾಯಿ ಇರ್ಬೋದು ಅಷ್ಟೇ. ಇದು ಮತ್ತು ಸಾಲ್ಟ್, ಅಚ್ಚ ಖಾರದ ಪುಡಿ, ಅರಿಶಿಣ, ಇದು ಬ್ಲಾಕ್ ಪೆಪ್ಪರ್ ಪೌಡರು, ಮತ್ತು 1 ಸ್ಪೂನ್ ಆಯಿಲ್. ಇದನ್ನು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ನಿಮಗೆ ಕಾಣಲಿ ಅಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇದನ್ನು ಮಾಡೋಕ್ಕೆ ಈ ಥರ ಸ್ವಲ್ಪ ದಪ್ಪ ತಳ ಇರೋಂಥ ಕುಕ್ಕರ್ ತೊಗೋಬೇಕು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ತೊಗೊಳ್ಳಿ, ಬಟ್ ಆದಷ್ಟು ದಪ್ಪ ಇರೋಂಥ ಪಾತ್ರೆ ತೊಗೊಳ್ಳಿ. ನೋಡಿ, ನಾನು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಕುಕ್ಕರು. ನೋಡಿ, ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಆದರೆ ಸಾಕಿದಕ್ಕೆ. ಎಣ್ಣೆ ಬಿಸಿಯಾಗಿದೆ, ಪಾಪ್ಕಾರ್ನ್ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ, ಆದಷ್ಟು ಮೀಡಿಯಮ್ ಫ್ಲೇಮ್ ಮೇಲೆ ಇರಬೇಕಿದು. ಹೈ ಫ್ಲೇಮಲ್ಲಿ ಇರಬಾರ್ದು, ಬೇಗ ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಪಟ ಪಟ ಅಂತ ಸೌಂಡ್ ಬರೋವರೆಗೂ ಕುಕ್ಕರ್ ಬಾಯಿ ಹಾಕಕ್ಕೆ ಹೋಗಬಾರ್ದು. 1-2 ಸಿಡಿದ ಮೇಲೆ ಕುಕ್ಕರ್ ಬಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಹಾಕಬೇಕಿದು. ನೋಡಿ ಫ್ರೆಂಡ್ಸ್, ಇವಾಗ ಸಿಡಿತಾ ಇದೆ. ಇವಾಗ ಕುಕ್ಕರ್ ಬಾಯಿ ಹಾಕಬೇಕು. ಕುಕ್ಕರ್ ತುಂಬ ಸುಡ್ತಾ ಇರುತ್ತೆ, ನೋಡ್ಕೊಂಡು ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಸೌಂಡ್ ಬರ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು. ಅದು ಒಳಗಡೆ ಪಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಅದೊಂದು 3 ಮಿನಿಟ್ಸ್ ಹೀಗೆ ಕುಕ್ಕರಲ್ಲಿ ಬಿಡಬೇಕು ನೀವು. ಮೀಡಿಯಮ್ ಉರಿನಲ್ಲೇ ಇರಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆಗಿರುತ್ತೆ. ನಾನು ತೆಗಿತಾ ಇದ್ದೀನಿ. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ವೀಕ್ಷಕರೇ? ಎಲ್ಲ ಆಗಿದೆ, ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ. ಏನಾದರೂ ಉಳ್ಕೊಂಡಿದ್ರೆ ತಳದಲ್ಲಿ 1-2 ಇರುತ್ತಷ್ಟೇ. ನೋಡಿ ಫ್ರೆಂಡ್ಸ್, ಆಗಿದೆ. ಇದನ್ನು ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಪಾಪ್ಕಾರ್ನ್ ಹೇಗಿದೆ ಅಂತ ಕಮೆಂಟ್ ಹಾಕಿ. ಮತ್ತು ನನ್ನ ಚಾನಲ್ನ ನೀವು ಹೀಗೆ ನೋಡ್ತಾಯಿರಿ, ವಿಡಿಯೋನ ಕೊನೆವರೆಗೂ ನೋಡ್ತಾಯಿರಿ. ಇದುವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಮೆಂಟ್ಸ್ ಹಾಕ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ತುಂಬ ಖುಷಿ ಆಯಿತು. ಹೀಗೆ ಕಮೆಂಟ್ಸ್ ಹಾಕ್ತಾಯಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್.